30 ವರ್ಷಗಳ ಸಾರ್ಥಕ ಶೈಕ್ಷಣಿಕ ಸೇವೆ ಸಲ್ಲಿಸಿ ನಿವೃತ್ತರಾದ ದಾಂಡೇಲಿಯ ಕನ್ಯಾ ವಿದ್ಯಾಲಯದ ಮುಖ್ಯೋಪಾಧ್ಯಾಯ ಬಿಜು ನಾಯ್ಕ್. ದಾಂಡೇಲಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ದಾಂಡೇಲಿ ವೆಲ್ಫೇರ್ ಸೊಸೈಟಿಯ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಕಳೆದ 30 ವರ್ಷಗಳಿಂದ ಅನುಪಮ ಸೇವೆಯನ್ನು ಸಲ್ಲಿಸಿದ ಜನಸ್ನೇಹಿ ಹಾಗೂ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾದ ಬಿಜು ನಾಯ್ಕ್ ಅವರು ಇಂದು ನಿವೃತ್ತರಾಗಿದ್ದಾರೆ. 30 ವರ್ಷಗಳ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಈ ಸಂದರ್ಭದಲ್ಲಿ ಅವರ ಬಗ್ಗೆ, ಅವರು ನಡೆದು ಬಂದ ಹಾದಿಯ ಬಗ್ಗೆ ಒಂದು ಯಶೋಗಾಥೆ. ದೂರದ ಹಾವೇರಿ ಜಿಲ್ಲೆಯ ಮಾಕನೂರು ಗ್ರಾಮದ ಶಿಕ್ಷಕ ಹನುಮಂತಪ್ಪ ಮತ್ತು ನಾಗಮ್ಮ ದಂಪತಿಗಳ ಹಿರಿಯ ಸುಪುತ್ರ ಬಿಜು ನಾಯ್ಕ್ ಅವರು ದಿನಾಂಕ 25/3/1966ರಲ್ಲಿ ಜನಿಸಿದರು. 3 ಸಹೋದರರ ಜೊತೆ ಆಡಿ ಬೆಳೆದ ಬಿಜು ನಾಯ್ಕ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ರಾಣೆಬೆನ್ನೂರಿನ 2 ನಂಬರ್ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಪಡೆದು ನಂತರ ರಾಣೆಬೆನ್ನೂರಿನ ಶಿವ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಅಲ್ಲೇ ಇರುವ RTS ಕಾಲೇಜಿನಲ್ಲಿ PUC ಮತ್ತು BA ಪದವಿ ಶಿಕ್ಷಣವನ್ನು ಪಡೆದು ನಂತರದಲ್ಲಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ B.Ed ಶಿಕ್ಷಣವನ್ನು ಪಡೆದುಕೊಂಡರು. ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ, ಅದರಲ್ಲಿಯೂ ಮುಖ್ಯವಾಗಿ ಶಿಸ್ತಿನ ಹಾಗೂ ಸುಸಂಸ್ಕೃತ ನಡವಳಿಕೆಯ ಮೂಲಕ ಗುರುಗಳ ಅತ್ಯಂತ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಬಿಜು ನಾಯ್ಕ್ ಅವರು ಶಾಲಾ ದಿನಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡವರು. ಮೊದಲೇ ತಂದೆ ಶಿಕ್ಷಕರಾಗಿದ್ದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಅತ್ಯುತ್ತಮವಾದ ಸಂಸ್ಕಾರ, ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡಿದ್ದ ಬಿಜು ನಾಯ್ಕ್ ಅವರು ತಮ್ಮ ಆದರ್ಶ ನಡವಳಿಕೆ ಹಾಗೂ ಗುಣವಂತಿಕೆಯ ಮೂಲಕವೇ ಎಲ್ಲರ ಆತ್ಮೀಯ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಶಿಕ್ಷಣವನ್ನು ಮುಗಿಸಿದ ಬಳಿಕ 1996ರಲ್ಲಿ ದಾಂಡೇಲಿಯ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆಗೆ ಸೇರ್ಪಡೆಗೊಂಡು ಕಳೆದ 28 ವರ್ಷಗಳಿಂದ ಶಿಕ್ಷಕರಾಗಿ, ಹಿರಿಯ ಶಿಕ್ಷಕರಾಗಿ, ಇದೀಗ ಕಳೆದ 2 ವರ್ಷಗಳಿಂದ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಅನವರತ ಸೇವೆಯನ್ನು ಸಲ್ಲಿಸಿದ ಧನ್ಯತೆಯನ್ನು ಹೊಂದಿದ್ದಾರೆ. ಒಬ್ಬ ಶಿಕ್ಷಕ ಹೇಗಿರಬೇಕು ಎಂದರೆ ಬಿಜು ನಾಯ್ಕರಂತೆ ಇರಬೇಕು ಎಂಬಂತಹ ಮಾತುಗಳನ್ನು ನಾವು ಅಲ್ಲಲ್ಲಿ ಕೇಳುವುದು ಸಹಜ. ಬಾಲಕಿಯರ ಪ್ರೌಢಶಾಲೆ ಆಗಿರುವುದರಿಂದ, ಅದರಲ್ಲಿಯೂ ಮುಖ್ಯವಾಗಿ ಬುಡಕಟ್ಟು ಸಮುದಾಯದ ಹಾಗೂ ಬಡವರ ಮಕ್ಕಳೇ ಇಲ್ಲಿ ವಿದ್ಯಾರ್ಥಿಗಳಾಗಿರುವುದರಿಂದ ಅವರಿಗೆ ಶಿಕ್ಷಣಕ್ಕಾಗಿ ಆಗುತ್ತಿರುವ ಆರ್ಥಿಕ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿದ ಹೆಗ್ಗಳಿಕೆಯೂ ಇದೇ ನಮ್ಮ ಬಿಜು ನಾಯ್ಕ್ ಅವರಿಗಿದೆ. ಶಾಲಾ ಆಡಳಿತ ಮಂಡಳಿಯ ಸಕಾಲಿಕ ಮಾರ್ಗದರ್ಶನದಂತೆ ಹಾಗೂ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ನಿರ್ವಹಿಸಿ ಸಹೋದ್ಯೋಗಿಗಳಿಗೆ ಹಿರಿಯಣ್ಣನಾಗಿ ಅವರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿದ ರೀತಿ ನಿಜಕ್ಕೂ ಸ್ಮರಣೀಯ. ಅತ್ಯಂತ ಶಿಸ್ತುಬದ್ಧವಾಗಿ, ರುಚಿಕರವಾಗಿ ಹಾಗೂ ಅಷ್ಟೇ ಗುಣಮಟ್ಟದಿಂದ ಬಿಸಿಯೂಟದ ವ್ಯವಸ್ಥೆಯನ್ನು ಬದ್ಧತೆಯಿಂದ ಮಾಡುವ ಮೂಲಕ ಎಲ್ಲ ವಿದ್ಯಾರ್ಥಿನಿಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಿಕ್ಷಣ ಸೇವೆ ಅಂದರೆ ಅದೊಂದು ಸರಸ್ವತಿಯ ಆರಾಧನೆ ಎನ್ನುವುದನ್ನು ಮನಸ್ಸಿನಲ್ಲಿ ಮೈಗೂಡಿಸಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶಿಕ್ಷಣ ಸೇವೆಯನ್ನು ನೀಡಿ ಸಾವಿರಾರು ವಿದ್ಯಾರ್ಥಿನಿಯರ ಶೈಕ್ಷಣಿಕ ಜೀವನದ ಉನ್ನತಿಗೆ ಆದರ್ಶ ಗುರುಗಳಾದವರು ಸದಾ ಹಸನ್ಮುಖಿಯಾಗಿರುವ ಬಿಜು ನಾಯ್ಕ್ ಅವರು. ದಾಂಡೇಲಿ ನಗರದಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳಿರಲಿ, ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯ, ಸಾಂಸ್ಕೃತಿಕ, ಆರೋಗ್ಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯರಾಗಿ ಭಾಗವಹಿಸುವ ಮೂಲಕ ಮತ್ತು ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಆಪತ್ ಬಾಂಧವರಾಗಿ ದಾಂಡೇಲಿ ಜನತೆಯ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾದವರು ಇದೇ ನಮ್ಮ ಬಿಜು ನಾಯ್ಕ್ ಅವರು. ತಂದೆ ತಾಯಿಯವರ ಆಶೀರ್ವಾದ, ಸಹೋದರರ ತುಂಬ ಹೃದಯದ ಪ್ರೋತ್ಸಾಹ, ಕೈ ಹಿಡಿದ ಪತ್ನಿ ಅಕ್ಕಮ್ಮ ಅವರ ಅಕ್ಕರೆಯ ಅಪ್ಪುಗೆ, ಮುದ್ದಿನ ಮಕ್ಕಳಾದ MBA ಶಿಕ್ಷಣವನ್ನು ಪಡೆದು ಉನ್ನತ ಉದ್ಯೋಗದ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಆಕಾಶ್ ಮತ್ತು PUC ಓದುತ್ತಿರುವ ಮಗಳು ಅಪೂರ್ವ ಇವರ ಪ್ರೀತಿ ತುಂಬಿದ ಸಹಕಾರವೇ ನನಗೆ ಇಷ್ಟು ವರ್ಷಗಳವರೆಗೆ ಸಂತೃಪ್ತಿಯಿಂದ ಸೇವೆ ಸಲ್ಲಿಸಲು ಸಾಧ್ಯವಾಗಿದೆ ಎಂಬ ಅಭಿಮಾನದ ಮಾತನ್ನು ಬಿಜು ನಾಯ್ಕ್ ಅವರು ಮನದಾಳದಿಂದ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷಗಳ ಸೇವೆಗೆ ಶಾಲೆಯ ಆಡಳಿತ
ಮಂಡಳಿಯ ಸರ್ವ ಪದಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಸಹಕಾರ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಮಯೋಚಿತ ಸಹಕಾರ ಮತ್ತು ಮಾರ್ಗದರ್ಶನ, ದಾಂಡೇಲಿ ತಾಲೂಕಿನ ಹಾಗೂ ಜಿಲ್ಲೆಯ ಶಿಕ್ಷಕ ಬಳಗದವರ ತುಂಬು ಹೃದಯದ ಪ್ರೋತ್ಸಾಹ, ಶಾಲೆಯ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳ ಗೌರವಯುತವಾದ ಸಹಕಾರ, ವಿದ್ಯಾರ್ಥಿಗಳ ಅಭಿಮಾನದ ಗೌರವ, ಪಾಲಕರ ಪ್ರೋತ್ಸಾಹ ಹಾಗೂ ದಾಂಡೇಲಿ ಜನತೆ ನೀಡಿದ ಸರ್ವ ಸಹಕಾರಕ್ಕೆ ಸದಾ ಋಣಿಯಾಗಿದ್ದೇನೆ ಎಂದು ಹೇಳಿ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಬಿಜು ನಾಯ್ಕ್ ಅವರು ಗೌರವದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರಲ್ಲಿಯೂ ಎಲ್ಲರಂತಿರುವ ಸರಳ ಸಹೃದಯ ವ್ಯಕ್ತಿತ್ವದ ಪರೋಪಕಾರಿ ಗುಣಮನಸ್ಸಿನ ಸ್ನೇಹಜೀವಿ ಬಿಜು ನಾಯ್ಕ್ ಅವರ ನಿವೃತ್ತ ಜೀವನವು ಸದಾ ಸುಖಕರವಾಗಿರಲಿ ಎಂಬ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಇಷ್ಟು ವರ್ಷಗಳ ಪ್ರಾಮಾಣಿಕ ಸೇವೆಗೆ ಮನಪೂರ್ವಕ ವಂದನೆಗಳು, ಅಭಿವಂದನೆಗಳು. ದಾಂಡೇಲಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ದಾಂಡೇಲಿ ವೆಲ್ಫೇರ್ ಸೊಸೈಟಿಯ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯಲ್ಲಿ ಸಾರ್ಥಕ 30 ವರ್ಷಗಳ ಕಾಲ ಅನುಪಮ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗ್ತಿರುವವರು ಶ್ರೀಯುತ ಬಿಜು ನಾಯ್ಕ್ ಅವರು. ಜನಸ್ನೇಹಿಯಾಗಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ, ಶಾಲೆಯ ಸರ್ವತೋಮುಖ ಪ್ರಗತಿಗಾಗಿ ಪ್ರಾಂಜಲ ಗುಣಮನಸ್ಸಿನಿಂದ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು ಶ್ರೀಯುತ ಬಿಜು ನಾಯ್ಕ್ ಅವರು. ಕಳೆದ 28 ವರ್ಷಗಳವರೆಗೆ ಈ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ, ಆ ನಂತರ ಕಳೆದ 2 ವರ್ಷಗಳಿಂದ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಶಾಲೆಯ ಉನ್ನತಿಗಾಗಿ ವಿಶೇಷವಾಗಿ ಅವಿರತ ಅನವರತ ಶ್ರಮವನ್ನು ವಹಿಸಿದವರು ಶ್ರೀ ಬಿಜು ನಾಯ್ಕ್ ಅವರು. 30 ವರ್ಷಗಳ ಸಾರ್ಥಕ ಶೈಕ್ಷಣಿಕ ಜೀವನ, ದೂರದ ಹಾವೇರಿಯಿಂದ ಬಂದು ಬಹಳ ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದು ಆ ನಂತರ ವಿಶೇಷವಾಗಿ ಉದ್ಯೋಗಕ್ಕಾಗಿ ದಾಂಡೇಲಿಗೆ ಬಂದು ದಾಂಡೇಲಿಯ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತರಾಗ್ತಾ ಇರುವಂತಹ ಸುಸಂದರ್ಭ. ಇಷ್ಟು ವರ್ಷಗಳ ಈ ಸೇವೆಯ ಕುರಿತಂತೆ ಹೇಳೋದಾದರೆ ಏನು ಹೇಳ್ತೀರಿ? ಪ್ರಥಮವಾಗಿ ನಿಮ್ಮ ಈ ಸಾರ್ಥಕ ಶೈಕ್ಷಣಿಕ ಸೇವೆಗೆ ಸಮಸ್ತ ದಾಂಡೇಲಿಗರ ಪರವಾಗಿ ಅನಂತ ಅಭಿನಂದನೆಗಳು, ವಂದನೆಗಳು. ಸರ್, ನಿಮ್ಮ ಈ 30 ವರ್ಷಗಳ ಸೇವೆಯ ಕುರಿತಂತೆ ಏನು ಹೇಳ್ತೀರಿ? ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ದಾಂಡೇಲಿ ವೆಲ್ಫೇರ್ ಸೊಸೈಟಿ. ಹಾಗಾಗಿ ಇಲ್ಲಿ ಕಾಲೇಜ್ ಮತ್ತು ಪ್ರೌಢಶಾಲೆ ಎರಡೂ ನಡೀತಾ ಇದೆ. ಸುಮಾರು ನಾವು 1996ರಲ್ಲಿ ಬಂದಾಗ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಷಯ ಕನ್ನಡ ವಿಷಯ. ಹಾಗಾಗಿ ಅವಿರತವಾಗಿ ಶ್ರಮವಹಿಸಿ ಆ ವಿಷಯವನ್ನು ಕಲಿಸ್ತಾ ಬಂದೆ. ಸುಮಾರು ಇಲ್ಲಿವರೆಗೂ ಅಂತ ಹೇಳಿದರೆ ಸುಮಾರು 3 ಬಾರಿ 100% ರಿಸಲ್ಟ್ ಆಗಿತ್ತು ಶಾಲೆದು. ಆಮೇಲೆ ತದನಂತರ ನನಗೆ ಸುಮಾರು 4-5 ಬಾರಿ 100% ನನ್ನ ವಿಷಯದಲ್ಲಿ ಫಲಿತಾಂಶವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ ಮಾಡಿದ್ದಾರೆ. ರೋಟರಿ ಕ್ಲಬ್ನವರು ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಕ್ಕಾಗಿ ಸನ್ಮಾನ ಮಾಡಿದ್ದಾರೆ. ಕಮಿಷನರ್ ಧಾರವಾಡ ಇಲಾಖೆಯಿಂದ ನನಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಉತ್ತಮ ಸೇವೆ ಸಲ್ಲಿಸಿದ್ದಕ್ಕಾಗಿ ಮತ್ತು ಶೈಕ್ಷಣಿಕವಾಗಿ ಮಕ್ಕಳ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸರ್, ನಿಮ್ಮ ಈ 30 ವರ್ಷಗಳ ಸೇವೆಯಲ್ಲಿ ಅತ್ಯಂತ ಸಂಭ್ರಮ ಮತ್ತು ಮನಸ್ಸಿಗೆ ಸಂತೋಷವನ್ನು ಕೊಟ್ಟಂತಹ ಸಂದರ್ಭ ಇದ್ದರೆ ಯಾವುದನ್ನು ನೆನಪು ಮಾಡ್ಕೋತೀರಿ? ಒಂದು ಬಾರಿ ಸುಮಾರು ಮಕ್ಕಳು ರಾಜ್ಯ ಮಟ್ಟದವರೆಗೆ ಕಬಡ್ಡಿ ಆಟದಲ್ಲಿ ಮಕ್ಕಳು ಗೆದ್ದಿದ್ದರಿಂದ ಅವರನ್ನು ಪ್ರೋತ್ಸಾಹಿಸುವ ಒಂದು ಕ್ಷಣ ಏನಿತ್ತಲ್ಲ ಅದನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಮತ್ತು ಇಲ್ಲಿ ಮಕ್ಕಳು ಹಾಸ್ಟೆಲ್ನಿಂದ ಇರ್ತಕ್ಕಂಥ ಮಕ್ಕಳಿರಲಿ ಅಥವಾ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳಿರಲಿ, ಅವರಲ್ಲಿ ಶಿಸ್ತನ್ನು ಕಂಡು ನಾನು ಭಾಳ ಸಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಎಲ್ಲ ದಿನವೂ ಸಿಹಿ ಘಟನೆಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಹಿ ಇದ್ದಲ್ಲಿ ಸಿಹಿ ಸಿಕ್ಕಾಗ ಸಿಗುವಂಥ ತೃಪ್ತಿಯೇ ಬೇರೆ. ಹಾಗಾಗಿ ನಿಮ್ಮ ಇಷ್ಟು ವರ್ಷಗಳ ಸೇವೆಯ ಸಂದರ್ಭದಲ್ಲಿ ಏನಾದರೂ ಕಹಿ ಘಟನೆಗಳು, ಕಹಿ ಅಥವಾ ಮನಸ್ಸಿಗೆ ಬೇಸರವಾಗಿರುವಂತಹದ್ದು ಏನಾದರೂ ಆಗಿದೆಯಾ? ಅಂಥ ಕಹಿ ಘಟನೆಗಳೇನೂ ಆಗಲಿಲ್ಲ. ನಾವು ಸುಸಂಸ್ಕೃತವಾಗಿ ಆ ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಆದರೂ ಸಣ್ಣ ಪುಟ್ಟ ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಕೆಲವು ವೃತ್ತಿ ವೈಷಮ್ಯ ಇರೋದೇ ಜಗತ್ತಿನಾದ್ಯಂತ ಇದೆ, ರಾಜ್ಯಾದ್ಯಂತ ಇದೆ, ಎಲ್ಲ ಪ್ರತಿ ಶಾಲೆಗಳಲ್ಲೂ ಇದೆ. ಆ
ಕ್ಷಣದಲ್ಲಿ ಮತ್ತೆ ಮರ್ತು ಬಿಡ್ತಿದ್ವಿ. ಅಂಥ ಒಂದು ದೀರ್ಘವಾಗಿರ್ತಕ್ಕಂಥ ಘಟನೆಗಳೇನೂ ನಡೆಯಲಿಲ್ಲ. ನಿಮ್ಮ ಸೇವೆಗೆ ಬಹಳಷ್ಟು ಮಾರ್ಗದರ್ಶನ, ಸಹಕಾರವನ್ನು, ಪ್ರೋತ್ಸಾಹವನ್ನು ನೀಡಿದ ಆಡಳಿತ ಮಂಡಳಿಯ ಬಗ್ಗೆ ಹೇಳುವುದಾದರೆ? ನಿಜಕ್ಕೂ ಕೂಡ ಬಹುಶಃ ನಮ್ಮ ದಾಂಡೇಲಿ ವೆಲ್ಫೇರ್ಸ್ ಟ್ರಸ್ಟ್ನಂತಹ ಆಡಳಿತ ಮಂಡಳಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಅರುಣಾಧರ್ ರಾವ್ ಅವರು, ಚಂದ್ರಶೇಖರ್ ಅವರು, ಬಿರಾದರ್ ಅವರು ಮತ್ತು ರಾಜೇಂದ್ರ ಕೋಡ್ಕಣಿಯವರು, ಇವರೆಲ್ಲ ಉತ್ತಮವಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ನನಗೆ ಸದಾ ರಾಜೇಂದ್ರ ಕೋಡ್ಕಣಿಯವರು ನನಗೆ ಮಾರ್ಗದರ್ಶನ ನೀಡಿ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಹೇಗೆ ಶ್ರಮಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದರು. ಹಾಗಾಗಿ ಅವರನ್ನು ರಾಜೇಂದ್ರ ಕೋಡ್ಕಣಿಯವರನ್ನು ನಾನು ಜೀವಂತ ಇರುವವರೆಗೂ ಮರೆಯಲಾರೆ. ಈ 30 ವರ್ಷಗಳಲ್ಲಿ ಎಲ್ಲರೂ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಬಹುಶಃ ನೀವು ಈ 30 ವರ್ಷಗಳಲ್ಲಿ ದೇವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಿರಿ. ಬಡವರ ಮಕ್ಕಳು ಅಂತ ಹೇಳಿದ್ರೆ ಅದು ದೇವರ ಮಕ್ಕಳು. ಗುಡ್ಡಗಾಡಿನ, ವಿಶೇಷವಾಗಿ ಬುಡಕಟ್ಟು ಸಮುದಾಯದ, ಗೌಳಿ ಸಮುದಾಯದ ವಿದ್ಯಾರ್ಥಿನಿಯರೇ ಹೆಚ್ಚಿರುವಂತಹ ಸಂಖ್ಯೆ ನಿಮ್ಮ ಶಾಲೆ. ಅದರಲ್ಲಿಯೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ. ಅದು ಬಹಳ ಹೆಮ್ಮೆ. ಹಾಗಾಗಿ ನಿಮ್ಮ ಆ ಶಾಲೆಯ ವಿದ್ಯಾರ್ಥಿನಿಯರ ಸಂಸ್ಕೃತಿ, ಅವರ ಸಂಸ್ಕಾರ, ಜೀವನ ಸನ್ನಡತೆಗಳು, ಅದು ಶಾಲೆಯಿಂದ ವಿಶೇಷವಾಗಿ ಅವರಿಗೆ ನೀಡಿರುವಂಥ ಒಂದು ಮಾನವೀಯ ಮೌಲ್ಯಗಳು ಅಂತಲೇ ನಾವು ಭಾವಿಸ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ನೀವು ಹೇಳೋದಾದರೆ, ನಮ್ಮ ಸಂಸ್ಥೆಯಲ್ಲಿ ಹಾಗೇನು ನಾವು ತಾರತಮ್ಯ ಅಂತೂ ಎಲ್ಲೂ ಇಲ್ಲ. ಹಳ್ಳಿ ಮಕ್ಕಳು, ಸಿಟಿ ಮಕ್ಕಳು, ಹಾಸ್ಟೆಲ್ ಮಕ್ಕಳು ಹೀಗಂತ ಯಾವ್ರಿಗೂ ಭೇದ ಮಾಡಿದ್ದೇ ಇರೋದಿಲ್ಲ. ಆದರೆ ಇಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಜಡ್ಜ್ ಆಗಿದ್ದಾರೆ, DYSP ಆಗಿದ್ದಾರೆ. ಸುಮಾರು 96ರಿಂದ ಇಲ್ಲಿವರೆಗೂ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 20 ಜನ ಟೀಚರ್ಸ್ ಆಗಿದ್ದಾರೆ, ಪೊಲೀಸರಾಗಿದ್ದಾರೆ, ರೈಲ್ವೆ ಇಲಾಖೆಯಲ್ಲಿ ಸೇರಿದ್ದಾರೆ. ಎಲ್ಲರೂ ಕೂಡ ಇವತ್ತಿಗೂ ಶಾಲೆಯನ್ನು ಸಂಪರ್ಕ ಮಾಡ್ತಾರೆ, ನಮ್ಮ ಕೂಡ ಮಾತಾಡ್ತಾರೆ, ನಮ್ಮನ್ನು ಅಭಿನಂದಿಸಿ ಹೋಗ್ತಾ ಇದ್ದಾರೆ. ಮುಂಚೆಲ್ಲ ಮಾಸ್ತರ್ ಶಾಲೆ ಬಿಟ್ಟು ಬಂದ ನಂತರ ಮನೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಿದ್ರು. ಈಗ ಕಾಲ ಬದಲಾಗಿದೆ. ದಿನಕ್ಕೊಂದು ಮಾಹಿತಿಗಳನ್ನು ಕೊಡುವಂಥದ್ದು, ದಿನಕ್ಕೊಂದು ಮಾಹಿತಿಗಳನ್ನು ಸರ್ಚ್ ಮಾಡುವಂಥದ್ದು, ಹೊಸ ನಮೂನೆಗಳ ಒಂದು ಪರಿಕಲ್ಪನೆ ಎಲ್ಲ ಈಗ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾಸ್ತರ್ ಆದವರು ಈಗ ಶಾಲೆ ಬಿಟ್ಟು ಮನೆಗೆ ಹೋದ ನಂತರ ಮನೆಯಲ್ಲಿ ಕೂಡ ಶಾಲೆಯ ಕೆಲಸವನ್ನು ಮಾಡುವಂಥ ಸ್ಥಿತಿ, ಇದು ವಾಸ್ತವ. ಏನು ಹೇಳ್ತೀರಿ? ಇತ್ತೀಚೆಗೆ ಶಿಕ್ಷಣ ಇಲಾಖೆಯಲ್ಲಿ ಬಹುಶಃ ಶಿಕ್ಷಕರಿಗೆ ಇರ್ತಕ್ಕಂಥ ಹೊರೆ ಒಂದಲ್ಲ ಎರಡಲ್ಲ ಸುಮಾರು ಕೆಲಸಗಳು. ಹಾಗಾಗಿ ಮನೆಯಲ್ಲಿ ಕೂಡ ನಮಗೆ ರಾತ್ರಿ 10 ಗಂಟೆವರೆಗೂ ಕೆಲಸ. ಯಾವಾಗ ಬೇಕಂದ್ರೆ ಆವಾಗ ಆನ್ಲೈನ್ನಲ್ಲಿ ಮೀಟಿಂಗು, ಫಿಸಿಕಲಿ ಮೀಟಿಂಗು, ಮತ್ತು ಇತರೆ ಕೆಲಸಗಳನ್ನು ನೋಡಿದರೆ ಕಲಿಸ್ಲಿಕ್ಕೆ ವೇಳೆನೇ ಸಿಗೋದಿಲ್ಲ. ಅಷ್ಟೊಂದು ಇಲಾಖಾ ಕೆಲಸಗಳು ಈಗ ಪ್ರಾರಂಭವಾಗಿವೆ. ನಿಮ್ಮ ನೇತೃತ್ವದಲ್ಲಿ ಬಿಸಿ ಊಟ ಅತ್ಯಂತ ಶಿಸ್ತುಬದ್ಧವಾಗಿ, ರುಚಿಕರವಾಗಿ, ಅಚ್ಚುಕಟ್ಟು ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇದೆ. ಇದು ಎಲ್ಲ ನಿಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಈ ಬಗ್ಗೆ ಅವರಿಗೆ ಅಭಿಮಾನ ಇದೆ, ಗೌರವ ಇದೆ. ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸ್ಕೊಂಡು ಬಂದ್ರಿ? ಈ ಒಂದು ಬಿಸಿ ಊಟದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಿಬ್ಬಂದಿಯವರು ಎಲ್ಲರೂ ಕೂಡ ಸಹಕರಿಸ್ತಾರೆ. ಮತ್ತು ಅಡಿಗೆಯವರು, ಅನುಭವಿಕ ಅಡಿಗೆಯವರು ಇರೋದ್ರಿಂದ ರುಚಿಯಾದ ಅಡಿಗೆಯನ್ನು ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಖಾನಾವಳಿಗಿಂತ ಹೆಚ್ಚು ರುಚಿಕರವಾದ ಊಟವನ್ನು ಕೊಡ್ತಾ ಬಂದಿದ್ದೇವೆ. ಅದನ್ನು ಮಕ್ಕಳು ಪ್ರತಿನಿತ್ಯ ಪ್ರಶಂಸೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಶಿಕ್ಷಕಿಯರಿಗೆ ನೀವು ಹೆಡ್ ಮಾಸ್ಟರ್ ಆಗಿ ಇರಲಿಲ್ಲ, ಹಿರಿಯಣ್ಣನಾಗಿ ಇದ್ರಿ. ಅಣ್ಣನ ಸ್ಥಾನದಲ್ಲಿ ನಿಂತು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಿದ್ರಿ, ಪ್ರೋತ್ಸಾಹಿಸ್ತಿದ್ರಿ. ಅವರು ತಪ್ಪು ಮಾಡಿದಾಗ ಅಣ್ಣನ ರೀತಿಯಲ್ಲಿ ಅದನ್ನು ತಿದ್ದಿ ಅವರನ್ನು ಪ್ರೋತ್ಸಾಹವನ್ನು ಕೊಡುವಂಥ ರೀತಿ ಇವತ್ತು ಬಹಳ ಆ ಟೀಚರ್ಸ್ಗಳು ನಿಮ್ಮ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂಥದ್ದು. ಏನು ಹೇಳ್ತೀರಿ ಸರ್? ನಿಜಕ್ಕೂ ಕೂಡ ನಮ್ಮ ಪ್ರೌಢಶಾಲೆಯಲ್ಲಿ, ಕನ್ಯಾ ವಿದ್ಯಾಲಯದಲ್ಲಿ ನಾವು ಅಲ್ಲಿ ಟೀಚರ್ಸ್ ಆಗಿ ಇರಲೇ ಇಲ್ಲ, ಒಂದೇ ಕುಟುಂಬದ ಸದಸ್ಯರಂತೆ. ಇದು ಯಾವಾಗಲೂ ಪ್ರೌಢಶಾಲಾ ವಿಭಾಗದ ಕೆಲಸ ಟೀಮ್ ವರ್ಕ್ ಅಂತ ಕರಿತೀವಿ ನಾವು. ಇದನ್ನೆಲ್ಲರೂ ಕೂಡಿ ಸಕ್ರಿಯವಾಗಿ ಕೂಡಿಕೊಂಡು ಚರ್ಚೆ ಮಾಡಿ ಒಂದು ಕೆಲಸವನ್ನು ಪೂರ್ಣಗೊಳಿಸ್ತಿದ್ವಿ. ಹಾಗಾಗಿ ನಮ್ಮಲ್ಲಿ ಆ ಭಾತೃತ್ವ ಹಾಗೇ ಉಳ್ಕೊಂಡಿದೆ. ನಾವು ನಾ ಹೆಡ್ ಮಾಸ್ಟ್ರು, ಉಳಿದವರು ಅಸಿಸ್ಟೆಂಟ್ ಟೀಚರ್ಸು, ಬಿಸಿ ಊಟದವರು, ಕ್ಲಾರ್ಕು, ಈ ಭೇದ ಭಾವ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ಇಷ್ಟು ವರ್ಷಗಳ ಸೇವೆಗೆ ನಿಮ್ಮ ಧರ್ಮಪತ್ನಿ, ನಿಮ್ಮ ಮಕ್ಕಳ ಸಹಕಾರದ ಬಗ್ಗೆ ಹೇಳೋದಾದರೆ? ನಿಜಕ್ಕೂ ಕೂಡ ನಾವು
ಒಂದು ಮೈ ಮೇಲಿನ ಬಟ್ಟೆನೂ ಹಾಕ್ಕೊಂಡವನಲ್ಲ ಇದುವರೆಗೂ. ನಮ್ಮ ಮನೆಯವ್ರು ಪ್ರತಿದಿನ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ನಾನು ರೆಡಿ ಮಾಡ್ತಾಯಿದ್ರು. ತುಂಬ ಸಹಕಾರಿ, ಟೈಮಿಗೆ ಬೇಕಾಗ್ತಕ್ಕಂಥ ಊಟ ಮತ್ತು ನಾಷ್ಟ ಇವನ್ನೆಲ್ಲ ತಯಾರು ಮಾಡ್ತಿದ್ರು. ಮಕ್ಕಳು ಕೂಡ ಶಾಲೆಯಲ್ಲಿ ಕಲಿಸಿದ ಹಾಗೆ ಅವ್ರಿಗೂ ಶಿಸ್ತನ್ನು ಹೇಳ್ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ಒಬ್ಬ ಮಗ MBBS ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ. ಮತ್ತೊಬ್ಬ ಮಗಳು PUC ಸೈನ್ಸ್ನಲ್ಲಿ ಈಗ 93% ಮಾಡಿದ್ದಾಳೆ. ಕಳೆದ ಬಾರಿ SSLCಯಲ್ಲಿ 98.56 ಮಾಡಿ ಡಿಸ್ಟಿಕ್ಕಿಗೆ ಪ್ರಥಮ ಬಂದಳು. ಹಾಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅವಳಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟರು. ಒಳ್ಳೆ ಅಭ್ಯಾಸ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಭಾಳ ಸಂತೋಷ ಇದೆ. ಶಾಲೆಯಲ್ಲಿ ಮಾಸ್ತರು, ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು, ಮನೆಯಲ್ಲಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿ, ಅಷ್ಟು ಆತ್ಮೀಯತೆಯಿಂದ ಮನೆಯಲ್ಲಿ ಸದಾ ನಗ್ನಗುತ್ತಾ ಪತ್ನಿಯವರ ಹತ್ರ ಇರ್ಬೋದು, ಮಕ್ಕಳ ಹತ್ರ ಇರ್ಬೋದು, ಒಂದು ಒಳ್ಳೆಯ ಗೆಳೆಯನಾಗಿ, ಒಳ್ಳೆಯ ಆಪತ್ ಬಾಂಧವನಾಗಿ, ಒಳ್ಳೆಯ ಒಂದು ಆತ್ಮೀಯನಾಗಿ, ಒಂದು ಸಂಸಾರದಲ್ಲಿ ಸದಾ ನೆಮ್ಮದಿಯನ್ನು ಇರುವ ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವಂಥದ್ದು. ಅದರ ಬಗ್ಗೆ ನಿಮ್ಮ ಇಡೀ ಪರಿವಾರ ಸಂಭ್ರಮಿಸ್ತಾ ಇದೆ, ಖುಷಿ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀವು ಅಂತಿಮವಾಗಿ ಈ 30 ವರ್ಷಗಳ ಈ ಸೇವೆಯಿಂದ ನಿವೃತ್ತರಾಗ್ತಾ ಇದ್ರಿ. ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದಾದರೆ, ನಿಮಗೆ ಯಾರಿಗಾದರೂ ಧನ್ಯವಾದ ಹೇಳೋದಾದರೆ, ಅಥವಾ ಯಾರಿಗಾದರೂ ನೀವೇನಾದರೂ ತಪ್ಪುಗಳೇನಾದರೂ ನಿಮ್ಮಿಂದ ಅಪ್ಪಿ ಆದಾಗ ಅಥವಾ ಆಗಿದ್ದಿದ್ರೆ, ಅಥವಾ ಮಾತಿನಲ್ಲಿ ಏನಾದರೂ ಮಾತಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸಾರಿ ಕೇಳುವುದಾದರೆ ಕೊನೆಯದಾಗಿ. ನಾನು ಯಾವಾಗಲೂ ಆಡಳಿತ ಮಂಡಳಿಯನ್ನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ನನ್ನ ಕೂಡ ಇವತ್ತು ಹೊಂದ್ಕೊಂಡಿದ್ದಾರೆ. ಕೆಲವು ಮನೆ ಅಂದ ಮೇಲೆ ಇರೋದೆ, ಒಮ್ಮೊಮ್ಮೆ ಕೆಲಸ ನಡೆದೇ ಇದ್ದಾಗ ಸಿಟ್ಟು ಮಾಡ್ಕೊಂಡದ್ದು ಉಂಟು. ಹಾಗಾಗಿ ಸಿಟ್ಟು ಮಾಡ್ಕೊಂಡದ್ದು ನನ್ನ ವೈಯಕ್ತಿಕವಾಗೆಲ್ಲ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ನಾನು ಆ ರೀತಿ ಏನಾದ್ರು ದುರ್ವರ್ತನೆ ಮಾಡಿಕೊಂಡು ನಿಮಗೆ ಬೈದಿದ್ರೆ ನನ್ನ ಸಿಬ್ಬಂದಿ ಕ್ಷಮಿಸಬೇಕು ಅಂತ ಹೇಳಿ ಮೂಲಕ ಕೇಳ್ಕೊಳ್ತೇನೆ. ಮತ್ತು ನನ್ನ ಆಡಳಿತ ಮಂಡಳಿಯನ್ನು ನಾನು ಯಾವಾಗಲೂ ನನ್ನ ಸ್ಮರಣೆಯಲ್ಲಿ ಇಟ್ಟುಕೊಂಡು ಅವರನ್ನು ಸದಾ ನೆನಪು ಮಾಡ್ತೇನೆ. ನಮಗೆ ಅನ್ನದ ಮಾರ್ಗವನ್ನು ನೀಡಿರ್ತಕ್ಕಂಥ ಸಂಸ್ಥೆಗೆ ಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೂ ನನಗೆ ಸುಮಾರು 30 ವರ್ಷಗಳ ಕಾಲ ಶಿಕ್ಷಣ ಇಲಾಖೆ ತುಂಬ ಸಹಕಾರ ನೀಡಿದೆ. ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇರ್ಬೋದು, ಉಪನಿರ್ದೇಶಕರ ಕಚೇರಿ ಇರ್ಬೋದು, ಇವರೆಲ್ಲ ಸಕಾಲಕ್ಕೆ ಶಾಲೆಗೆ ಆಗಮಿಸಿ ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗಾಗಿ ನನ್ನ ಶಿಕ್ಷಣ ಇಲಾಖೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನನ್ನ ಶಾಲೆಗೆ ಆಗಮಿಸಿ ಸುಮಾರು 30 ವರ್ಷಗಳ ಕಾಲ ಕಲಿತಂಥ ಎಲ್ಲ ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕ ಪೋಷಕರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನನ್ನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಹಾಗೂ ನನ್ನ ಶಿಕ್ಷಕ ಬಂಧುಗಳಿಗೆ ಮತ್ತು ಅಡಿಗೆ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಮತ್ತು ಕರ್ಣಿಕರು, ಗುಮಾಸ್ತರು ಇವರೆಲ್ಲರೂ ಸಹಿತ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ. 30 ವರ್ಷಗಳ ಸಾರ್ಥಕ ಸೇವೆ, ಸಂಭ್ರಮದ ಸೇವೆ, ಶಾಲೆಯ ಪ್ರಗತಿಯ ಜೊತೆಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಸರಸ್ವತಿಯ ಆರಾಧನೆಯನ್ನು ಅತ್ಯಂತ ಪಾವಿತ್ರ್ಯ ಮನಸ್ಸಿನಿಂದ ಮಾಡಿದ ಫಲಶ್ರುತಿಯಾಗಿ ನೀವು ಕೂಡ ಸಾಂಸಾರಿಕವಾದಂತಹ ನೆಮ್ಮದಿ, ಅತ್ಯಂತ ತೃಪ್ತಿದಾಯಕವಾದಂತಹ ಜೀವನವನ್ನು ಸರಸ್ವತಿ ನಿಮಗೆ ಹಾಗೂ ಸತ್ಪುರುಷ ಶ್ರೀ ದಾಂಡೇಲಪ್ಪ ಅನುಗ್ರಹಿಸಿದ್ದಾನೆ. ನಿಮ್ಮ ಸೇವೆಗೆ ಅನಂತ ವಂದನೆಗಳೊಂದಿಗೆ ನಿಮಗೆ, ನಿಮ್ಮ ಕುಟುಂಬ ವರ್ಗದವರಿಗೆ ಸತ್ಪುರುಷ ಶ್ರೀ ದಾಂಡೇಲಪ್ಪ ಆಯುರಾರೋಗ್ಯವನ್ನು ಸದಾ ಕರುಣಿಸಲಿ. ಇನ್ನಷ್ಟು ಭವಿಷ್ಯದಲ್ಲಿ ನೀವು ಅಂದುಕೊಂಡ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಪ್ರೇರಣಾ ರೂಪವಾಗಿ ಶ್ರೀ ದಾಂಡೇಲಪ್ಪನ ಅನುಗ್ರಹ ಸದಾ ಇರಲಿ ಎನ್ನುವ ಪ್ರಾರ್ಥನೆ ಮತ್ತು ಹಾರೈಕೆಯೊಂದಿಗೆ ಇಷ್ಟು ಹೊತ್ತು ನಿಮ್ಮ ಸುದೀರ್ಘ ಶೈಕ್ಷಣಿಕ ಸೇವೆಯ ವಿಚಾರಧಾರೆಗಳನ್ನು, ನಿಮ್ಮ ಸೇವೆಯ ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ವಿಶೇಷವಾಗಿ ಸಂದೇಶ್ ನ್ಯೂಸ್ 9 ಪರವಾಗಿ ಅನಂತ ಧನ್ಯವಾದಗಳು. ಸದಾ ನಗು, ನೆಮ್ಮದಿ ನಿಮ್ಮ ಆಸ್ತಿಯಾಗಿರಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.